ವೆಲ್ಕಮ್ ಫ್ರೆಂಡ್ಸ್, ಜಿಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನು ಮುಂದೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ಮೊದಲನೇ ಕ್ವಶನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಕನ್ನಡ ವರ್ಣಮಾಲೆಯಲ್ಲಿ ಇರುವ ಅನುನಾಸಿಕ ಅಕ್ಷರಗಳು ಎಷ್ಟು? ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 1, ಆಪ್ಷನ್ ಡಿ 5. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ 5. ಅದೇ ರೀತಿಯಾಗಿ ಇವಾಗ ಎರಡನೇ ಕ್ವಶನ್ ನೋಡೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ರಕ್ತಸ್ರಾವ ಮತ್ತು ರಕ್ತ ಗಡ್ಡೆಗಟ್ಟುವ ರೋಗ ಯಾವ ವಿಟಮಿನ್ ಇಂದ ಬರುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಬಿ, ಆಪ್ಷನ್ ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ವಿಟಮಿನ್ ಕೆ. ಅದೇ ರೀತಿಯಾಗಿ ಈಗ ಮೂರನೇ ಕ್ವಶನ್ ನೋಡೋಣ ಬನ್ನಿ. ನೊಬೆಲ್ ಪ್ರಶಸ್ತಿಯು ವರ್ಷದ ಯಾವ ದಿನದಂದು ಕೊಡುತ್ತಾರೆ? ಆಪ್ಷನ್ ಎ ಜನವರಿ 1, ಆಪ್ಷನ್ ಬಿ ಡಿಸೆಂಬರ್ 10, ಆಪ್ಷನ್ ಸಿ ಡಿಸೆಂಬರ್ 1, ಆಪ್ಷನ್ ಡಿ ಜನವರಿ 26. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಡಿಸೆಂಬರ್ 10. ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ಹ್ರಸ್ವಸ್ವರಗಳ ಅಕ್ಷರ ಯಾವುದು ಅಲ್ಲ? ಹ್ರಸ್ವಸ್ವರ ಯಾವುದು ಅಲ್ಲ? ಆಪ್ಷನ್ ಎ ಹ, ಆಪ್ಷನ್ ಬಿ ಹ, ಆಪ್ಷನ್ ಬಿ ಉ, ಆಪ್ಷನ್ ಡಿ ಎ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಹ. ಅದೇ ರೀತಿಯಾಗಿ ಈಗ ಐದನೇ ಕ್ವಶನ್ ನೋಡೋಣ ಬನ್ನಿ. ಡೊನಾಲ್ಡ್ ಟ್ರಂಪ್ ಅವರು ಯಾವ ದೇಶದ ಅಧ್ಯಕ್ಷ ಆಗಿದ್ದಾರೆ? ಆಪ್ಷನ್ ಎ ರಷ್ಯಾ ದೇಶ, ಆಪ್ಷನ್ ಬಿ ಭಾರತ ದೇಶ, ಆಪ್ಷನ್ ಸಿ ಅಮೆರಿಕ ದೇಶ, ಆಪ್ಷನ್ ಡಿ ಸ್ವೀಡನ್ ದೇಶ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಅಮೆರಿಕ ದೇಶ. ಅದೇ ರೀತಿಯಾಗಿ ಇವಾಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ. ಅತಿ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು? ಆಪ್ಷನ್ ಎ ಬಿದಿರು, ಆಪ್ಷನ್ ಜಿ ನೀಲಗಿರಿ, ಆಪ್ಷನ್ ಸಿ ತೆಂಗಿನ ಮರ, ಆಪ್ಷನ್ ಡಿ ಅಡಿಕೆ ಮರ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಬಿದಿರು. ಅದೇ ರೀತಿಯಾಗಿ ಈಗ ಏಳನೇ ಪ್ರಶ್ನೆ ನೋಡೋಣ ಬನ್ನಿ. ನಾವು ಆಡುವ ರಾಷ್ಟ್ರಗೀತೆಯಲ್ಲಿ ಒಟ್ಟು ಎಷ್ಟು ಸಾಲುಗಳಿವೆ? ಆಪ್ಷನ್ ಎ 12 ಸಾಲು, ಆಪ್ಷನ್ ಬಿ 11 ಸಾಲು, ಆಪ್ಷನ್ ಸಿ 13 ಸಾಲು, ಆಪ್ಷನ್ ಡಿ 14 ಸಾಲು. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 13 ಸಾಲುಗಳು. ಅದೇ ರೀತಿಯಾಗಿ ಅಂದರೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಕಲ್ಲುಗಳ ಪಟ್ಟಣ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ? ಕಲ್ಲುಗಳ ಪಟ್ಟಣ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ? ಆಪ್ಷನ್ ಎ ಯಾದಗಿರಿ, ಆಪ್ಷನ್ ಬಿ ಗುಲ್ಬರ್ಗ, ಆಪ್ಷನ್ ಸಿ ಬೀದರ್, ಆಪ್ಷನ್ ಡಿ ರಾಯಚೂರು. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ರಾಯಚೂರು ಜಿಲ್ಲೆಗೆ ಕರೆಯುತ್ತಾರೆ. ಅದೇ ರೀತಿಯಾಗಿ ಅಂದರೆ ಇವಾಗ 9ನೇ ಪ್ರಶ್ನೆ ನೋಡೋಣ ಬನ್ನಿ. ವಿಶ್ವಸಂಸ್ಥೆ ದಿನ ಯಾವಾಗ ಆಚರಣೆ ಮಾಡುತ್ತಾರೆ? ವಿಶ್ವಸಂಸ್ಥೆ ದಿನ ಯಾವಾಗ ಆಚರಣೆ ಮಾಡುತ್ತಾರೆ? ಆಪ್ಷನ್ ಎ ಜೂನ್ 21, ಆಪ್ಷನ್ ಬಿ ಫೆಬ್ರವರಿ 14, ಆಪ್ಷನ್ ಸಿ ಮಾರ್ಚ್ 1, ಆಪ್ಷನ್ ಡಿ ಅಕ್ಟೋಬರ್ 24. ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿದೆ ಅಂತೇಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಹಿಂದಿನ ವಿಡಿಯೋದಲ್ಲಿ ಭಗತ್ ಸಿಂಗ್ ಅವರು ಯಾವಾಗ ಜನಿಸಿದ್ದಾರೆ ಅಂತ ಹೇಳಿದ್ದೇನೆ. ಇನ್ನು ವಿಡಿಯೋ ನೋಡಿದ್ಲಂದ್ರೆ ಪ್ಲೇ ಲಿಸ್ಟಲ್ಲಿ ಐತೆ, ಹೋಗಿ ನೋಡಿ. ನಾನು ಇನ್ನು ಮುಂದೆ ಹೊಸ ವಿಡಿಯೋ ತರಲಿದ್ದೇನೆ, ಅದಕ್ಕಾಗಿ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.